ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ದಿನನಿತ್ಯ ನಮ್ಮ ಜೀವನ ಯಾವ್ಯಾವ ಥರ ನಡೀತಿರುತ್ತೆ ಅಂದರೆ, ಇವತ್ತಿದ್ದಿದ್ದ ಜೀವನ ನಾಳೆ ಇರೋದಿಲ್ಲ, ನಾಳೆ ಇದ್ದಿದ್ದು ನಾಡ್ದಿರೋದಿಲ್ಲ, ಒಂದೇ ಥರ ನಮ್ಮ ಜೀವನ ಇರೋದಿಲ್ಲ. ಒಂದೊಂದು ಥರ ತಿರುವು ಅನ್ನೋದು ನಮ್ಮ ಜೀವನ ಪಡ್ಕೊಳ್ತಿರುತ್ತೆ. ಏಕೆ ಅಂತಂದರೆ, ಒಂದೊಂದು ಕಡೆಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ನೋವು ಅನ್ನೋದು ಬರ್ತಿರುತ್ತೆ. ಒಬ್ಬೊಬ್ಬರಿಗೆ ಮನೆ ಕಡೆ ಸಮಸ್ಯೆ ಬಂದರೆ, ಕೆಲವ್ರಿಗೆ ಹೊರಗಡೆಯಿಂದ ಸಮಸ್ಯೆ ಬರ್ತಿರುತ್ತೆ. ಅದು ಯಾಕೆ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ರಾಯರು ನಮಗೆ ಅನುಗ್ರಹ ಮಾಡ್ತಿಲ್ಲ, ರಾಯರು ನಮಗೆ ಯಾವುದೊಂದಕ್ಕೂ ಅಷ್ಟೇ ಅನುಗ್ರಹ ಮಾಡ್ತಿಲ್ಲ. ನಾವು ಬೇಡ್ತಾ ಇದ್ದೀವಿ, ರಾಯರಿಗೆ ನಾವು ಪೂಜೆನೂ ಮಾಡ್ತಾಯಿದ್ದೀವಿ, ಆದರೆ ರಾಯರು ನಮಗೆ ಒಲಿತಾ ಇಲ್ಲ, ರಾಯರು ನಮ್ಗೆ ಅನುಗ್ರಹ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತೀರಾ. ಒಂದೊಂದು ರೀತಿಯಲ್ಲೂ ಕಷ್ಟ ಅನ್ನೋದು ಬರ್ತಿರುತ್ತೆ. ಏಕೆಂತಂದರೆ, ಕಷ್ಟ ಒಂದೇ ಕಡೆಯಿಂದ ಬರೋದಿಲ್ಲ. ನಮ್ಮ ಜೀವನ ಯಾವ್ಯಾವ ಥರ ತಿರುವು ಪಡೆಯುತ್ತೋ ಅದೇ ಥರ ಕಷ್ಟವೂ ಅಷ್ಟೇ. ಅದೇ ಥರ ಜೀವನದಲ್ಲಿ ಕಷ್ಟ ಅನ್ನೋದು ಸಹ ನಾವು ಅನುಭವಿಸ್ಲೇಬೇಕಾಗುತ್ತೆ. ಆದರೆ ಕಷ್ಟ ಇದ್ದಷ್ಟು ನಮಗೆ ಸುಖ ಅನ್ನೋದು ಕೊಡ್ತಾರೆ ನನ್ನ ತಂದೆ ರಾಯರು, ನಮ್ಮ ಮನೆ ದೇವ್ರುಗಳು. ಕೆಲವರು ಹೇಳ್ತಾರೆ, ನಮ್ಮ ಮನೆ ದೇವರು ಹರಕೆ ಇದೆ, ಮನೆ ದೇವರು ಹರಕೆ ತೀರ್ಸೋದಕ್ಕಾಗ್ತಿಲ್ಲ, ನಮ್ಮ ಮನೆ ಪರಿಸ್ಥಿತಿಯಿಂದ ನಾವು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀವಿ, ರಾಯರ ಹತ್ರ ನಮ್ಮ ಕಷ್ಟ ಹೇಳ್ಕೊತಾ ಇದ್ದೀವಿ, ಆದರೆ ನಮಗೆ ಹರಕೆ ಅನ್ನೋದು ಇದೆ. ನಮ್ಮ ಮನೆ ದೇವ್ರಿಗಾಗಿರ್ಬೋದು, ಇಲ್ಲ ಬೇರೆ ದೇವ್ರುಗಳಿಗೆ ನಾವು ಹರಕೆ ಅಂತ ಮಾಡ್ಕೊಂಡಿದ್ದೀವಿ, ಹರಕೆ ತೀರ್ಸೋದಕ್ಕಾಗ್ತಿಲ್ಲ. ದೇವ್ರ ಅನುಗ್ರಹ ಮಾಡಿದ್ರಲ್ವ ನಾವು ಹರಕೆ ತೀರ್ಸೋಕ್ಕಾಗೋದು. ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಮಗೆ ತುಂಬಾ ಕಷ್ಟ ಇದೆ, ಹಂಗಾಗಿ ಹರಕೆ ತೀರ್ಸೋದಕ್ಕಾಗ್ತಿಲ್ಲ ಅಂತ ಕೆಲವರು ಹೇಳ್ತೀರಾ. ಹರಕೆ ತೀರಿಸಲೇಬೇಕು. ಹೇಗಾದರೂ ಮಾಡಿ ನಾವು ಹರಕೆ ತೀರಿಸ್ತು ಅಂತಂದರೆ ಅವಾಗ ನಮ್ಮ ಕಷ್ಟ ಎಲ್ಲ ದೂರ ಆಗೇ ಆಗುತ್ತೆ. ಏಕೆ ಅಂತಂದರೆ, ದೇವ್ರುಗಳು ಹರಕೆನ ನಾವು ಎಷ್ಟು ಇಟ್ಕೋತೀವೋ ಅಷ್ಟು ನಮಗೆ ಕಷ್ಟ ಅನ್ನೋದು ಬರ್ತಿರುತ್ತೆ. ಆದಷ್ಟು ಬೇಗ ಹರಕೆನ ತೀರಿಸಲೇಬೇಕು. ನಾವು ಸಾಲ ಮಾಡ್ತೀವೋ ಇಲ್ಲ ಅಂದರೆ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಆದರೆ ಹರಕೆ ಮಾತ್ರ ತೀರಿಸಲೇಬೇಕು. ಏಕೆ ಅಂತಂದರೆ, ದೇವ್ರುಗಳು ನಮ್ಮ ಪರಿಸ್ಥಿತಿನ ಕೇಳೋದಿಲ್ಲ, ನಮ್ಮ ಕಷ್ಟ ದೂರ ಆಗಲಿ ಅಂತ ನಾವು ದೇವ್ರ ಹತ್ರ ಹರಕೆ ಕಟ್ಕೋತೀವಲ್ವ, ಅದೇ ರೀತಿ ದೇವರು ನಮಗೆ ಒಳ್ಳೇದು ಮಾಡಿದ ನಂತರ ನಾವು ಹರಕೆ ತೀರಿಸಲೇಬೇಕಾಗುತ್ತೆ. ತೀರಿಸ್ತೀರ ನಾವು ಇರೋಕ್ಕಾಗೋದಿಲ್ಲ. ಏಕೆ ಅಂತಂದರೆ, ಕೆಲವು ಟೈಮಲ್ಲಿ ದುಡ್ಡು ಅನ್ನೋದು ಇರೋದಿಲ್ಲ, ಹರಕೆ ತೀರಿಸೋದಕ್ಕಾಗೋದಿಲ್ಲ. ಕೆಲವು ಮನೆ ದೇವ್ರುಗಳು ತುಂಬ ದೂರ ಇರುತ್ತೆ, ನಾವು ಹೋಗೋಕ್ಕಾಗೋದಿಲ್ಲ ಅಂತನೂ ಸಹ ಸಮಸ್ಯೆ ಅನ್ನೋದು ಈ ಥರ ಇರುತ್ತೆ. ನೋಡಿ, ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತಂದಮೇಲೆ ನಾವು ಹರಕೆನ ಹೇಗಾದರೂ ಮಾಡಿ ನಾವು ತೀರಿಸಲೇಬೇಕು. ನಾವು ಹರಕೆ ಇದ್ದಷ್ಟು ನಮಗೆ ಕಷ್ಟನೇ ಜಾಸ್ತಿ ಬರ್ತಿರುತ್ತೆ. ದೇವ್ರುಗಳು ಇದನ್ನೆಲ್ಲ ಸೂಚನೆ ಮುಖಾಂತರ ನಮಗೆ ತೋರಿಸ್ತಾರೆ. ಹರಕೆ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಕಡೆಯಿಂದ ದೇವ್ರುಗಳು ಕನಸಿನಲ್ಲೋ ಇಲ್ಲ ಏನಾದರೂ ಒಂದು ಸೂಚನೆ ಕೊಡ್ತಾರೆ. ಹರಕೆನ ಮೊದಲು ನೀವು ಹರಕೆ ತೀರಿಸಿ, ಹೇಗಾದರೂ ಮಾಡಿ ನಾವು ಹರಕೆ ತೀರಿಸಲೇಬೇಕು. ಏಕೆ ಅಂತಂದರೆ, ನಮ್ಮ ಕಷ್ಟ ದೂರ ಆಗಲಿ ಅಂತ ನಾವು ಮಾಡ್ಕೊಂಡಿರ್ತೀವಿ, ಅದು ದೂರನೂ ಆಗಿರುತ್ತೆ, ದೇವ್ರ ಅನುಗ್ರಹ ಮಾಡಿರ್ತಾರೆ, ಆದರೆ ಹರಕೆ ತೀರಿಸೋದಕ್ಕೆ ಕೆಲವು ಟೈಮು ಸಹ ಇರುತ್ತೆ. ಹರಕೆ 12 ವರ್ಷ ಅಂತಾರಲ್ಲ, ಹಂಗಾಗಿ ಹರಕೆನ ಆದಷ್ಟು ಬೇಗ ತೀರಿಸ್ಬೇಕು. ಹರಕೆ ತೀರಿಸಲಿಲ್ಲ ಅಂತಂದರೆ ನಮಗೆ ನೋಡಿ, ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ. ಯಾವ್ಯಾವ ಕಡೆಯಿಂದ ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಅಂದ್ಕೋತೀವಿ ಬೇರೆಯವರಿಂದ ನಮಗೆ ಕಷ್ಟ ಬರ್ತಿದೆಯಲ್ಲ ಅಂತ. ಬೇರೆಯವರಿಂದ ಕಷ್ಟ ಕೊಡಿಸೋದೇ ದೇವ್ರುಗಳು. ನಾವು ಅವ್ರ ಹರಕೆ ತೀರಿಸಲೇಬೇಕು. ಹೇಗಾದರೂ ಮಾಡಿ ನೀವು ಹರಕೆ ಇದೆ ಅಂತ ಹೇಳ್ತೀರಲ್ಲ, ಮನೆ ದೇವ್ರ ಹರಕೆ ಆದಷ್ಟು ಬೇಗ ತೀರಿಸಿ. ಏಕೆ ಅಂತಂದರೆ, ನೀವು ಹರಕೆ ಇಟ್ಕೊಂಡಷ್ಟು ನಿಮಗೆ ಯಾವುದೇ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಏಕೆ ಅಂತಂದರೆ, ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ. ನಮಗೆ ನಾವು ಹರಕೆ ಅಂತ ಮಾಡ್ಕೊಂಡಿದ್ವಿ. ಏನಕ್ಕೆ ಅಂತಂದರೆ, ನಾನು ಒಂದು ದೊಡ್ಡ ಮೊತ್ತದಲ್ಲಿ ನಾನೊಂದು ಹರಕೆ ಮಾಡ್ಕೊಂಡಿದ್ದೆ ದೇವ್ರ ಹತ್ರ. ಅದನ್ನು ದೇವರು ನನಗೆ ಕೊಟ್ಟರು, ನನಗೆ ಕರುಣಿಸಿದ್ರು ನನಗೆ. ಆದರೆ ಆ ಹರಕೆ ತೀರಿಸೋದಕ್ಕೆ ನಾನು ದೊಡ್ಡವ್ರ ಹತ್ರ ಕೇಳಿದೆ. ನಮ್ಮ ಮನೆಯಲ್ಲಿ ದೊಡ್ಡವ್ರು ಇದ್ದಾರಲ್ಲ, ಅವ್ರನ್ನ ಕೇಳಿದೆ. ಈ ಥರ ನಾನು ಒಂದು ಹರಕೆ ಮಾಡ್ಕೊಂಡಿದ್ದೀನಿ, ಅಂದರೆ ನಾನು ಮನೆ ಕಟ್ಟೋದಕ್ಕೆ ಅಂತ ದೇವ್ರ ಹತ್ರ ನಾನು ಹರಕೆ ಮಾಡ್ಕೊಂಡಿದ್ದೆ. ನಾನು ಹೊಸ ಮನೆ ಆಗ್ತಿದ್ದಂಗೆ ಆ ಮನೆಗೆ ದೇವ್ರುಗಳ್ನ ಕರೆಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ನನಗೆ ದೇವ್ರುಗಳು ಅನುಗ್ರಹ ಮಾಡಿದ್ರು. ನಾನು ಆ ದೇವ್ರನ್ನ ಕರೆಸ್ಬೇಕು ಅಂತ ನಮ್ಮ ಮನೇಲಿ ಹಿರೀಕರನ್ನ ನಾನು ಕೇಳಿದೆ. ಅವ್ರು ಹೇಳಿದ ಮಾತು, ಇಲ್ಲ ಕರೆಸ್ಬೇಡ, ತಪ್ಪಾಗುತ್ತೆ, ಹೊಸ ಮನೆಗೆ ದೇವರು ಕರೆಸಿದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ನನಗೆ ಯಾರನ್ನೋ ಒಬ್ಬರನ್ನ ಉದಾಹರಣೆ ಕೊಟ್ಟರು, ನಮಗೆ ಗೊತ್ತಿರೋರನ್ನೇ ಉದಾಹರಣೆ ಕೊಟ್ಟರು. ಅವರು ಹೊಸ ಮನೆಗೆ ದೇವ್ರು ಕರೆಸಿದ್ದಕ್ಕೆ ಅವ್ರು ತುಂಬ ಲಾಸ್ ಆದರು, ಅವ್ರು ಇರೋ ಮನೆಯೂ ಮಾರ್ಕೊಂಡ್ರು, ಹಾಗೆ ಹೀಗೆ ಅಂತ ಅವರು ನೆಗೆಟಿವ್ ಆಗಿ ಅವರು ಹೇಳಿದ್ರು. ನನಗೆ ಭಯ ಆಯಿತು. ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾವು ಮನೆ ಕಟ್ಟಿದ್ದೀವಿ, ಇದೇನಪ್ಪ ಈಗ ಹೇಳ್ಬಿಟ್ರಲ್ಲ, ನಾನು ನೋಡಿದ್ರೆ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈಗೇನು ಮಾಡೋದು ಅಂತ ನಾನು
ಯೋಚನೆ ಮಾಡಿದೆ ನಾನು. ಮತ್ತು ನನಗೆ ಅವಾಗ ದೇವ್ರು ಕರೆಸೋದಕ್ಕಾಗಲಿ ಇಲ್ಲ ಬೇರೆ ಯಾರನ್ನಾದರೂ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನನಗೆ ಅವರು ಕ್ಲಿಯರಾಗಿ ಹೇಳ್ತಿದ್ರು. ಆವಾಗ ನಾನು ಜಾಸ್ತಿ ಸಂಪರ್ಕ ಇಟ್ಕೊಂಡಿರಲಿಲ್ಲ ನಾನು. ಈ ಊರ ಕಡೆ ಆಗಿರ್ಬೋದು ಇಲ್ಲ ಬೇರೆ ಜನದಲ್ಲಿ ಆಗಿರ್ಬೋದು ಕಾಂಟ್ಯಾಕ್ಟ್ ಇಟ್ಕೊಂಡಿರಲಿಲ್ಲ. ನಮ್ಮ ಮನೆಯಲ್ಲಿ ಏನೇ ಒಂದು ನಡೆದ್ರು ನಮ್ಮ ಮನೆ ದೊಡ್ಡವ್ರನ್ನೇ ನಾನು ಕೇಳ್ತಿದ್ದೆ. ಅವರು ಈ ಥರ ಹೇಳಿದ್ರು, ಅವರು ಹೇಳಿದ್ದು ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ನಾನೇನು ಮಾಡಿದೆ, ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ ಅಂದ್ಬಿಟ್ಟು ನಾನು ಕರೆಸ್ಲಿಲ್ಲ. ನಾನು ಮಾಮೂಲಿ ಗೃಹ ಪ್ರವೇಶ ಮಾಡಿದ್ವಿ, ನಾವು ಮನೆಗೂ ಸಹ ಬಂದ್ವಿ ನಾವು. ಆದರೆ ನಾನು ಯಾವಾಗ ಊರ ಕಡೆಗೆ ನಾನು ಜಾಸ್ತಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆವಾಗ ನಾನು ಕೇಳಿದೆ, ದೇವ್ರುಗಳು ಹೊಸ ಮನೆಗೆ ಸುಮಾರು ಜನ ಕರ್ಕೊಂಡು ಹೋಗ್ತಿದ್ರು, ಬೆಂಗಳೂರು ಕಡೆ ಹೊರ್ಗಡೆ ಎಲ್ಲ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ರಲ್ಲ. ಆವಾಗ ನಾನು ಕೇಳಿದೆ, ಮತ್ತು ಅವರೆಲ್ಲ ಹೊಸ ಮನೆಗೆ ದೇವ್ರು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅದು ಹೆಣ್ಣು ದೇವರು, ತುಂಬ ಪವರ್ಫುಲ್ ಆದಂಥ ದೇವ್ರದು. ಕರ್ಕೊಂಡು ಹೋಗ್ತಿದ್ದಾರಲ್ಲ, ನನಗೆ ಈ ಥರ ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಅಂತ ನಾನು ಬೇರೆಯವ್ರನ್ನ ಕೇಳಿದಾಗ, ಇಲ್ಲ ಅವರು ನಿನಗೆ ಸುಳ್ಳು ಹೇಳಿದ್ದಾರೆ, ತಪ್ಪು. ಯಾರು ಹೇಳಿದ್ದು? ಹೊಸ ಮನೆಗೆ ದೇವರು ಆಗಮನ ಆದರೆ ಒಳ್ಳೆಯದಾಗುತ್ತೆ, ನೀನು ಹರಕೆ ಮಾಡ್ಕೊಂಡಿದ್ಯಾ, ದೇವರು ನಿನಗೆ ಕರುಣಿಸಿದ್ದಾರೆ, ಮತ್ತು ನೀನು ಕರ್ಕೊಂಡು ಹೋಗ್ಬೇಕಿತ್ತಲ್ವ ಅಂತಂದರು. ನನಗೆ ಅವಾಗ ಊರ ಕಡೆ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ. ಹಂಗಾಗಿ ನನಗೆ ಜನಸಂಪರ್ಕ ಆಗಲಿ ಇಲ್ಲ ಬೇರೆಯವರಿಂದ ಆಗಲಿ ನನಗೆ ಏನೊಂದು ಕೇಳಬೇಕು ಅನ್ನೋದು ಸಹ ಇರಲಿಲ್ಲ. ಯಾಕೆಂತಂದರೆ ಅವಾಗ ನಾನು ಜಾಸ್ತಿ ಊರ ಕಡೆ ಎಲ್ಲ ನಾನು ಹೋಗ್ತಿರ್ಲಿಲ್ಲ. ಅಪರೂಪಕ್ಕೆ ವರ್ಷಕ್ಕೊಂದು ಸತಿ ಈಗ ಹೋಗೋದು ಈಗ ಬರೋದು ಈ ಥರ ಮಾಡ್ತಿದ್ವಿ. ಜಾಸ್ತಿ ಯಾವಾಗ ಒಂದು 4 ವರ್ಷದಿಂದ ನಾವು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವು. ಅಲ್ಲಿ ಮನೆ ಕಟ್ಟಿದ ಮೇಲೆ ಆವಾಗ ನಾನು ಅಲ್ಲಿ ಇರೋಂಥವ್ರನ್ನ ಕೇಳಿದೆ ನಾನು. ಹೌದು, ಕರೆಸಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಏನೂ ತಪ್ಪಾಗೋದಿಲ್ಲ, ಅವರು ನಿನಗೆ ಸುಳ್ಳು ಹೇಳಿದ್ದಾರೆ ನಿಮ್ಮ ಮನೆಯವರು ದೊಡ್ಡವರು ಅಂತ ಅವ್ರು ಹೇಳಿದ್ರು. ನಾನು ಆವಾಗ ಕೇಳಿದ್ದೆಷ್ಟು, ತಾಯಿ ನಂದೇನೂ ತಪ್ಪಿಲ್ಲ, ನಾನು ಕರೆಸ್ಬೇಕು ಅಂತಲೇ ಇದ್ದಿದ್ದು ನಾನು. ಆದರೆ ಅವರು ಈ ಥರ ಹೇಳಿದ್ರಲ್ಲ, ಹಂಗಾಗಿ ನಾನು ಭಯ ಪಟ್ಕೊಂಡು ನಾನು ಕರ್ಸೋಕ್ಕಾಗಲಿಲ್ಲ ತಾಯಿ. ತಪ್ಪಿದರೆ ದಯವಿಟ್ಟು ಕ್ಷಮಿಸು, ನನ್ನಿಂದ ತಪ್ಪಾಗಿಲ್ಲ ಅದು. ಏಕೆ ಅಂತಂದರೆ ನಾನು ಕರೆಸ್ಬಾರ್ದು ಅಂತ ಅಂದ್ಕೊಂಡಿರಲಿಲ್ಲ. ಅವ್ರ ಮಾತು ನಾನು ಕೇಳಲೇಬೇಕು, ಮನೆಗೆ ದೊಡ್ಡವರು ಅಂತಂದಮೇಲೆ ಅವ್ರ ಮಾತು ನಾನು ಕೇಳಲೇಬೇಕು. ಅವ್ರ ಮಾತು ತಿರಸ್ಕರಿಸೋಕ್ಕಾಗೋದಿಲ್ಲ. ಮತ್ತು ಅವರು ಈ ಥರ ನೆಗೆಟಿವ್ ಆಗಿ ಮಾತಾಡಿದ್ರಲ್ಲ, ದೇವ್ರನ್ನ ಮನೆ ಕರೆಸಿದ್ರೆ ನಿಮ್ಗೆ ತುಂಬ ಲಾಸ್ ಆಗುತ್ತೆ, ಇರೋ ಮನೆಯೂ ಕಳ್ಕೊತೀಯ ಅಂತ ಅಂದ್ರಲ್ಲ, ಯಾರನ್ನೋ ಒಬ್ರನ್ನ ಎಕ್ಸಾಂಪಲ್ ಕೊಟ್ರಲ್ಲ, ಹಂಗಾಗಿ ನನಗೆ ಭಯ ಆಯಿತು. ಹಂಗಾಗಿ ನಾನು ಕರೆಸ್ಲಿಲ್ಲ. ತಪ್ಪು ಏನೇ ಇದ್ದರೂ ಅದು ನನ್ನಿಂದ ಆಗಿಲ್ಲ. ನನಗೆ ಈ ಥರ ಯಾರು ಕೆಟ್ಟದಾಗಿ ಹೇಳಿದ್ರೋ ಅವ್ರಿಂದ ತಪ್ಪಾಗಿರೋದು. ನೀನು ಏನೇ ಶಿಕ್ಷೆ ಕೊಡಬೇಕಾದ್ರೂ ನೀನು ಅವ್ರಿಗೆ ಕೊಡಬೇಕು, ನನಗೆ ಕೊಡೋಕ್ಕಾಗೋದಿಲ್ಲ ಅಂತ ನಾನು ದೇವ್ರ ಹತ್ರ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ನಾನು ಪೂಜೆ ಮಾಡಿಸ್ಕೊಂಡು ನಾನು ಕೇಳಿದೆ. ನಾನು ಅವತ್ತಿಂದನೂ ಅಷ್ಟೇ, ದೇವ್ರುಗಳು ಹಬ್ಬ ಅಂತ ನಾನು ಊರ ಕಡೆ ಹೋದಾಗ ಮಡ್ಲಕ್ಕಿಗೆ ಅಂತ ದೇವರು ಮನೆ ಹತ್ರ ಬರ್ತವೆ. ಪ್ರತಿಯೊಬ್ಬರು ಮನೆ ಹತ್ರನೂ ದೇವ್ರುಗಳು ಬರ್ತಾರೆ. ಬಂದಾಗ ಏನಾದರೂ ಹರಕೆ ಇತ್ತು ಅಂತಂದರೆ ದೇವ್ರುಗಳು ಮಡ್ಲಕ್ಕಿ ಈಸ್ಕೊಳ್ಳೋದಿಲ್ಲ, ತುಂಬಾ ಸತಾಯಿಸುತ್ತೆ, ತುಂಬ ಓಡಾಡ್ತವೆ, ಮನೆ ಹತ್ರನೇ ಓಡಾಡ್ತಿರೋದು. ಮತ್ತು ಮಡ್ಲಕ್ಕಿ ಈಸ್ಕೊಳ್ಳೋದಿಲ್ಲ, ಹರಕೆ ತೀರಿಸ್ಬೇಕು ಅಂತ ನಾವು ಒಪ್ಕೊಳ್ಳೋ ತಕ್ಕನೂ ಅವು ಬಿಡೋದಿಲ್ಲ. ಆವಾಗ ನಾನು ಅಂದ್ಕೊಂಡಿದ್ದೆ ಇಷ್ಟು, ನನ್ನಿಂದ ತಪ್ಪಾಗಿಲ್ಲ, ತಪ್ಪು ಯಾರಿಂದ ಆಗಿದೆಯೋ ನೀನು ಅವ್ರಿಗೆ ನೋಡ್ಕೋಬೇಕು ನೀನು ಅಂತ ನಾನು ದೇವ್ರನ್ನ ಕೇಳಿಕೊಂಡೆ. ನಾನು ನಮ್ಮನೆ ಹತ್ರನೂ ದೇವರು ಮಡ್ಲಕ್ಕಿಗೆ ಬಂದಾಗ ನಾನು ಆ ರೀತಿ ಹೇಳಿದಾಗ ಸಲೀಸಾಗಿ ದೇವ್ರುಗಳು ನನ್ನ ಹತ್ರ ಮಡ್ಲಕ್ಕಿ ಇಸ್ಕೊಂಡು ಹೋದ್ವು. ನನ್ನ ಹತ್ರ ಅಲ್ಲೇ ಸುಮಾರು 3 ವರ್ಷದಿಂದ ನಾನು ಊರಲ್ಲಿ ಹಬ್ಬ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಬಂದು ದೇವ್ರುಗಳು ಮಡ್ಲಕ್ಕಿ ಇಸ್ಕೊಂಡು ಹೋಗ್ತಿದ್ದಾವೆ. ಏಕೆ ಅಂತಂದರೆ ಅದು ನನಗೆ ಗೊತ್ತಿಲ್ದಿರೋ ಆಗಿರೋ ತಪ್ಪು, ನಾನು ಕರೆಸ್ಬೇಕು ಅಂತಲೇ ಇದ್ದಿದ್ದು. ಆದರೆ ನನಗೆ ಈ ಥರ ಸುಳ್ಳು ಹೇಳಿದ್ರು ಅವರು. ಅವ್ರು ಯಾಕೆ ಏನಕ್ಕೆ ಈ ಥರ ಸುಳ್ಳು ಹೇಳಿದ್ರು ಅಂತ ನಾನು ಹೇಳ್ತೀನಿ. ನಾನು ಅವ್ರ ಮಕ್ಕಳು ಮುಂದುವರಿಯೋದು ಅವ್ರಿಗಿಷ್ಟವಾಗಿತ್ತು, ನಾವು ಚೆನ್ನಾಗಿರೋದು, ನಾವು ದೇವ್ರು ಕರೆಸೋದು ಈ ಥರ ಎಲ್ಲ ಅವ್ರಿಗಿಷ್ಟ ಆಗಿರಲಿಲ್ಲ. ನಾವು ಮನೆ ಕಟ್ಟೋದಾಗಿರ್ಬೋದು, ನಾವು ಮುಂದೆ ಬರೋದಾಗಿರ್ಬೋದು, ನಾವು ದೇವ್ರು ಕರೆಸಿದ್ರೆ ಈ ಥರ ಎಲ್ಲ ಮಾಡ್ತಾರಲ್ಲ, ನನ್ನ ಮಕ್ಕಳು ಮಾಡಿಲ್ಲ ಅವರು ಬೇರೆಯವ್ರು ಮಾಡ್ತಿದ್ದಾರಲ್ಲ ಅಂತ ಅವ್ರಿಗೆ ಹೊಟ್ಟೆ ಉರಿ ಬಂದು ನನಗೆ ಈ ಥರ ನೆಗೆಟಿವ್ ಆಗಿ ಅವರು ನನಗೆ ಸುಳ್ಳು ಹೇಳಿದ್ರು. ಅವರು ಅದನ್ನು ತಾಯಿನೇ ನೋಡಿಕೊಂಡು, ತಾಯಿನ ನಾನು ಎಷ್ಟು ನಂಬಿದ್ದೀನೋ ಆ ತಾಯಿನೇ ನೋಡಿಕೊಂಡು ಇವತ್ತು ಅವರು ಇಲ್ಲ. ಅವರು ನನಗೆ ಈ ಥರ ಸುಳ್ಳು ಹೇಳಿದ್ರಲ್ಲ ನಮ್ಮನೆ ಹಿರಿಯವರು, ಅವರು ಇಲ್ಲ ಇವತ್ತು. ನಾನು ದೇವ್ರುಗಳ ಹತ್ರ ನಾನು ಅದನ್ನೇ ಕೇಳೋದು, ಮಡ್ಲಕ್ಕಿಗೆ ಬಂದಾಗ ನನ್ನಿಂದ ಆಗಿರೋ ತಪ್ಪಲ್ಲ, ನೀನು ಬೇರೆಯವರಿಂದ ಈ ಥರ ನನಗೆ ಸುಳ್ಳು ಹೇಳಿದ್ರು, ಹಂಗಾಗಿ ನಾನು ಕರ್ಸೋಕ್ಕಾಗಿಲ್ಲ. ಆದರೆ ಖಂಡಿತ ಒಂದಲ್ಲ ಒಂದು ದಿನ ನಾನು ಕರೆಸ್ತೀನಿ ನಾನು. ಆದರೆ ನೀನು ನನಗೆ ಅನುಗ್ರಹ ಮಾಡಬೇಕು. ನಿನ್ನನ್ನು ನನ್ನ ಮನೆಗೆ ಕರೆಸೋದಕ್ಕೆ ನಾನೇನು ಸುಮ್ಮನೆ ಕರ್ಸೋಕ್ಕಾಗೋದಿಲ್ಲ. ಸುಮಾರು ಕಮ್ಮಿ ಅಂದರೂ 4-5 ಲಕ್ಷ ರೂಪಾಯಿ ಅಂತೂ ಬೇಕೇ ಬೇಕು ನಿನ್ನನ್ನು ನನ್ನ ಮನೆಗೆ ಕರೆಸೋದಕ್ಕೆ. ಈಗ ನಾನು ಅಲ್ಲೇ ಕರೆಸ್ಬೇಕಾ, ಇಲ್ಲ ಅಂದರೆ ನಾನು ಊರಲ್ಲಿ ಮನೆ ಕಟ್ಟಿದ್ದೀನಲ್ಲ ಇಲ್ಲಿಗಾದರೂ ಕರೆಸ್ಬೋದು ಅಂತ ನಾನು ಒಂದು ಸತಿ ಕೇಳಿದಾಗ ದೇವರು ನನಗೆ ಬಲಗಡೆಯಿಂದ ಹೂ ಕೊಟ್ಟರು. ಹೆಣ್ಣು ದೇವರು ಬಲಗಡೆಯಿಂದ ಹೂ ಕೊಟ್ಟರು. ನೀನು ಎಲ್ಲೂ ಕರೆಸಿದ್ರು ಅದು ನಿನ್ನ ಮನೆಯೇ ಅಲ್ವಾ, ಹಂಗಾಗಿ ನನ್ನ ಒಪ್ಪಿಗೆ ಇದೆ ಅಂತ ತಾಯಿ ಹೂ
ಪ್ರಸಾದ ಕೊಟ್ಟರು. ಆವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನಾನು ಅವಾಗಿಂದನೂ ಅಷ್ಟೇ ಕರೆಸ್ತೀನಿ ಒಂದಲ್ಲ ಒಂದು ದಿವಸ. ಏಕೆ ಅಂತಂದರೆ ನನ್ನ ಮಕ್ಕಳು ಇನ್ನೂ ಚಿಕ್ಕವರು ಓದ್ತಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ನನಗೂ ನೀನು ಅನುಗ್ರಹ ಮಾಡಿದ್ರೆ ನಾನು ಕರೆಸ್ತೀನಿ ತಾಯಿ. ನಾನು 10 ಜನಕ್ಕೆ ಅನ್ನ ಹಾಕೋಕ್ಕಾಗಲಿಲ್ಲ ಅಂದರೂ 5 ಜನಕ್ಕಾರ ಅನ್ನ ಹಾಕಿ ನಿನ್ನನ್ನು ಒಂದು ರಾತ್ರಿ ನನ್ನ ಮನೆಯಲ್ಲಿ ಕೂರಿಸ್ಕೊಂಡು ನಿನ್ನನ್ನು ಆರಾಧಿಸಿ ಕಳಿಸ್ತೀನಿ ಅಂತ ನಾನು ಅಂದ್ಕೊಂಡ್ಮೇಲೆ ನಾನು ಏನು ಅಂದ್ಕೋತೀನೋ ಅದನ್ನೆಲ್ಲ ತಾಯಿ ನಮ್ಮವ್ವ ಈಡೇರಿಸ್ತಿದ್ದಾಳೆ, ನನಗೆ ಕರುಣಿಸ್ತಿದ್ದಾರೆ. ನನ್ನ ಮನೆ ದೇವರಾಗಿರ್ಬೋದು, ಇಲ್ಲ ನಮ್ಮ ಗ್ರಾಮ ದೇವತೆ ಆಗಿರ್ಬೋದು, ಇವರೆಲ್ಲರೂ ಅಷ್ಟೇ ನೋಡಿ. ನಮ್ಮಿಂದ ಏನಾದರೂ ತಪ್ಪಾಯಿತು ಅಂತಂದರೆ ಖಂಡಿತ ದೇವ್ರಿಗೆ ಬಿಡೋದಿಲ್ಲ. ಅದು ನಾವು ಮಾಡ್ಕೊಂಡಿರೋ ಅರ್ಕೆಗೆ. ನಾನು ಅರ್ಕೆ ಮಾಡಿಕೊಂಡೆ, ನಾನು ಅವ್ರನ್ನ ಕೇಳಿದೆ, ಅವರು ಈ ಥರ ನೆಗೆಟಿವ್ ಆಗಿ ಹೇಳಿದ್ರಲ್ಲ, ಹಂಗಾಗಿ ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಂಥದ್ದು, ಅವ್ರಿಗೆ ಕಾಡಿಸಿದ್ದಂಥದ್ದು. ನಾವು ಹೇಗೆ ಮುಂದೆ ಬರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಸಹಿಸ್ಕೊಳ್ದಿರ ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಮಕ್ಕಳೇ ಉದ್ಧಾರ ಆಗಬೇಕು ಅಂತ ನಮ್ಮ ಮೇಲೆ ಅವರು ಒಂಥರ ಕೆಟ್ಟದಾಗಿ ಅವರು ಈ ಥರ ಒಂದು ಇದು ಮಾಡ್ತಿದ್ರು. ಏಕೆಂತಂದರೆ ನಾವು ಚೆನ್ನಾಗಿರೋದು ಅವ್ರಿಗಿಷ್ಟ ಇರಲಿಲ್ಲ. ಅವರು ಮನೆ ಕಟ್ಟಿದ್ದಾರೆ, ದೇವ್ರನ್ನ ಕರೆಸ್ತಿದ್ದಾರೆ ಅಂತಂದ್ಬಿಟ್ಟೆ ನನಗೆ ಈ ಥರ ಒಂದು ನೆಗೆಟಿವ್ ಆಗಿ ಮಾತಾಡಿದ್ರು. ಮತ್ತು ಇನ್ನೂ ಒಂದು ನನಗೆ ಇದೇ ಥರ ಹೇಳಿದರು. ನನಗೆ ಏನಪ್ಪ ಅಂತಂದರೆ, ನಮ್ಮ ಮನೆ ದೇವರು ಗಂಡು ದೇವ್ರಿಗೆ ನಾನೊಂದು ಹರಕೆ ಮಾಡ್ಕೊಂಡಿದ್ವಿ, ನಮ್ಮನೆಯವರು ನಾನೊಂದು ಹರಕೆ ಮಾಡ್ಕೊಂಡಿದ್ವಿ. ಅದು ನನ್ನ ಮಗ ಹುಟ್ಟೋದಕ್ಕೆ ಮುಂಚೆ ಒಂದು ಗಂಡು ಮಗು ಆದರೆ ನಾನು ನಿನಗೆ ಅರಸೇವೆ ಮಾಡ್ತೀವಿ, ನಿನ್ನ ಸನ್ನಿಧಾನದಲ್ಲೇ ಬಂದು ಮರಿ ಕಡ್ದು ಅರಸೇವೆ ಮಾಡ್ತೀವಿ ಅಂತ ನಾವು ಹರ್ಸ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಮನೆ ದೇವರು ನನಗೆ ಕರುಣಿಸಿದ್ರು, ನನಗೆ ಒಳ್ಳೇದು ಮಾಡಿದ್ರು. ಆ ಮಗು ಹುಟ್ಟಿದ 1.5 ವರ್ಷಕ್ಕೆ ನಾವು ಅಲ್ಲೇ ಅರಸೇವೆ ಅಂತ ಹೇಳ್ತೀವಿ ನಮ್ಮ ಕಡೆ. ಹಂಗಾಗಿ ಅಲ್ಲಿ ಅರಿಸೇವೆ ಮಾಡಬೇಕು ಅಂತ ನಾವು ನಮ್ಮ ಮನೆಯಲ್ಲಿ ಹಿರಿಕರಿಗೆಲ್ಲ ಹೇಳಿದ್ವಿ. ಅವ್ರು ಏನು ಹೇಳಿದ್ರು ಗೊತ್ತಾ, ನಮ್ಮ ವಂಶದಲ್ಲಿ ನಮ್ಮೂರ ಕಡೆ ಯಾರು ಅಷ್ಟೇ ನಮ್ಮ ಮನೆ ದೇವ್ರ ಹತ್ರ ಹೋಗಿ ಅಲ್ಲಿ ಯಾರು ಅರಿಸೇವೆ ಮಾಡಿಲ್ಲ, ಮೊದಲು ನೀನು ಮಾಡ್ತಾ ಇದೆಯಾ, ತಪ್ಪಾಗುತ್ತೆ, ಮಾಡಬೇಡ ಅಂತ ನಮ್ಗೆ ಅವಾಗಲೂ ಸಹ ಈ ಥರ ನೆಗೆಟಿವ್ ಆಗೇ ಹೇಳಿದ್ರು. ನಾವು ಚೆನ್ನಾಗಿರೋದು ಅವ್ರಿಗಿಷ್ಟ ಇಲ್ಲ. ಏಕೆಂತಂದರೆ ನಾವು ಅವ್ರ ಮಕ್ಕಳೇ ಅಲ್ವಾ, ನಮ್ಮ ಗಂಡನು ಅವ್ರ ಹೊಟ್ಟೆಲಿ ಹುಟ್ಟಿದವ್ರೆ ಅಲ್ವಾ, ನಮ್ಮ ಮೇಲೆ ಏನಕ್ಕೆ ಈ ಥರ ಕತ್ತಿ ಮಸಿದ್ರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳಿದ್ರು, ನಾನು ಹರಕೆ ಮಾಡ್ಕೊಂಡು ಬಿಟ್ಟಿದ್ದೀನಿ, ದೇವರು ಸಹ ನನ್ನ ಮನೆ ದೇವರು ನನಗೆ ಕೊಟ್ಟಿದ್ದಾರೆ, ನಾನು ಕೇಳಿದ್ದು ವರನ ಭಗವಂತ ಕೊಟ್ಟಿದ್ದಾನೆ, ಹಂಗಾಗಿ ನಾನು ಮಾಡೇ ಮಾಡ್ತೀನಿ, ಯಾರು ಏನಂದರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ನಮ್ಮ ಮನೆಯವರು ಹಠ ಹಿಡಿದು ನಾವು ಅಲ್ಲಿ ಹೋಗಿ ಅರಸೇವೆ, ನಮ್ಮ ಮನೆ ದೇವರು ಸನ್ನಿಧಾನದ ಹತ್ರ ಬೆಟ್ಟದ ಮೇಲೆ ಹೋಗಿ ನಾವು ಅರಸೇವೆ ಮಾಡಿದ್ವಿ ಮರಿ ಕಡ್ದು. ಸುಮಾರು ನಮ್ಮ ವಂಶದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು, ಅಂದರೆ ಮೇಕೆ ಕಡಿತೀವಲ್ವ ಅರಸೇವೆ ಮಾಡಿದ್ರೆ ಆ ಮೇಕೆ ತಲೆ ಮೇಲೆ ಎಲ್ಲರೂ ಸಹ ನೀರು ಹಾಕಿದ್ರು. ಮೇಕೆ ಕತ್ತು ಒದ್ರಿದ್ರೇ ಆ ದೇವ್ರ ಅನುಗ್ರಹ ಇದೆ ಅಂತ ಆವಾಗ ಅಲ್ಲಿ ಕಟ್ ಮಾಡೋ ಅಂಥದ್ದು. ಅದು ಎಷ್ಟು ನೀರು ಇದ್ರು, ಸುಮಾರು 2 ಬಿನ್ಗೆ ನೀರು ಇದ್ರೂ ಅದು ಕೊಡಲಿಲ್ಲ. ಅದು ಏಕೆ ಅಂತಂದರೆ ಅದು ನನ್ನ ಮಗನಿಗೋಸ್ಕರ ಮಾಡ್ಕೊಂಡಿದ್ದಕ್ಕೆ. ಹಾಗಾಗಿ ನನ್ನ ಮಗ ಚಿಕ್ಕವನು, ಆವಾಗ ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ಆಗಿತ್ತು. ನನ್ನ ಮಗು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆಟ ಆಡ್ತಿತ್ತು. ಆವಾಗ ಯಾರೋ ಒಬ್ಬರು ಬಂದು ಹೇಳಿದ್ರು, ನೀವು ಯಾರಿಗೋಸ್ಕರ ಹರಕೆ ಮಾಡ್ಕೊಂಡಿದ್ರಿ, 1 ಗಂಟೆಯಿಂದ ಮರಿ ಕತ್ತು ಕೊಡುತ್ತಾ ಇಲ್ವಲ್ಲ, ನೀವು ಏನು ಹರಕೆ ಮಾಡ್ಕೊಂಡಿದ್ರಿ, ಯಾರಿಗೋಸ್ಕರ ಹರಕೆ ಮಾಡ್ಕೊಂಡಿದ್ರಿ ಅಂತ ಅಲ್ಲಿ ನಮ್ಮ ಯಜಮಾನಿಗೆ ಸಂಬಂಧಪಟ್ಟಂಥವ್ರು ನಮ್ಮೂರವರು ಕೇಳಿದ್ರು. ಆವಾಗ ನಮ್ಮ ಮನೆಯವ್ರು ಹೇಳಿದ್ರು, ನನ್ನ ಮಗನಿಗೋಸ್ಕರ ನಾನು ಹರಕೆ ಮಾಡ್ಕೊಂಡಿದ್ದು ಅಂತ. ಆವಾಗ ಅವ್ರು ಹೇಳಿದ್ರು, ಮತ್ತು ಅವನ್ನ ಕರ್ಕೊಂಬನ್ನಿ, ಅವನ ಕೈಲಿ ನೀರು ಹಾಕಿಸ್ಬೇಕು, ನೀವೆಲ್ಲ ಹಾಕಿದ್ರೆ ಏನು ಪ್ರಯೋಜನ, ನೀವು ತಂದೆ ತಾಯಿ ಹಾಕ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಬೇರೆಯವರೆಲ್ಲ ಇದ್ದಾರಲ್ಲ ಅವರೆಲ್ಲ ಹಾಕಿದ್ರೆ ಮರಿ ಕತ್ತು ಕೊಡ್ಬೋದಿಲ್ಲ, ದೇವರು ಒಪ್ಪಿಗೆ ಕೊಡೋದಿಲ್ಲ, ಆ ಮಗು ಕೈಯಿಂದ ನೀವು ನೀರು ಹಾಕ್ಸಿ ಆವಾಗ ಕೊಡುತ್ತೆ ಅಂತ ಹೇಳಿದ್ರು. ನನ್ನ ಮಗು ಚಿಕ್ಕವನು, ಆವಾಗ ಅಲ್ಲೆಲ್ಲೋ ಒಂದು ಕಡೆ ಆಡ್ತಾ ಕೂತಿದ್ದ. ಆವಾಗ ಅವನ್ನ ಕರ್ಕೊಂಡು ಬಂದು ಮರಿ ತಲೆ ಮೇಲೆ ನನ್ನ ಕೈನ ಮಗು ಕೈಲಿ ಇಡಿಸ್ಬಿಟ್ಟು ನೀರು ಹಾಕ್ಸಮ್ಮ ಅಂತ ಅಲ್ಲಿ ಇರೋವಂಥವ್ರು ಐನೋರಾಗಿರ್ಬೋದು ನಮ್ಮೂರವರಾಗಿರ್ಬೋದು ಅವರೆಲ್ಲ ಹೇಳಿದ್ಮೇಲೆ ನಾನು ಮಗು ಕೈಲಿ ನೀರು ಎತ್ತಿಸ್ಬಿಟ್ಟು ಮರಿ ತಲೆ ಮೇಲೆ ಈ ಥರ ಹಾಕಿಸ್ದೆ. ಅದು ಫುಲ್ಲು ಕೊಡುಬಿಡ್ತು. ಎಷ್ಟು ನೀರು ಇದ್ದಿದ್ರೋ 2 ಬಿನ್ಗೆ ನೀರನ್ನು ಅದ್ರ ಮೇಲೆ ಉಯ್ದಿದ್ರು ಕೊಡವಿರಲಿಲ್ಲ, ಅಷ್ಟು ನೀರನ್ನು ಕೊಡುಬಿಡ್ತು. ಆವಾಗ ಅಲ್ಲಿರೋ ಜನ ಹೇಳಿದ್ರು, ನೀವು ಏನಕ್ಕೋಸ್ಕರ ಹರಕೆ ಮಾಡ್ಕೊಂಡಿರಿ, ನೋಡಿದ್ರ ಅವನ ಕೈಲೇ ನೀರು ಹಾಕಿಸ್ಬೇಕು, ಆವಾಗಲೇ ದೇವ್ರ ಅನುಗ್ರಹ ಮಾಡೋದು, ದೇವ್ರಿಗೆ ಒಪ್ಪಿಗೆ ಆಗಿದೆ ಅಂತ ಹೇಳಿದ್ರು. ಆವಾಗ ನಾವು ಮಾಡಿದ್ದಂಥದ್ದು ಆ ಮರಿ ಕತ್ತು ಕೊಡಲಿಲ್ವಲ್ಲ, ಆವಾಗಲೂ ಸಹ ನಮ್ಮ ಯಜಮಾನರು ತಂದೆ ನಮ್ಮ ಮನೆಯವ್ರಿಗೆ ಬೈತಾನೇ ಇದ್ದರು, ನಾನು ಹರಕೆ ಮಾಡ್ಕೋಬೇಡ, ನೀನು ಇಲ್ಲಿ ಅರಸೇವೆ ಮಾಡಬೇಡ ಅಂತ ನಾನು ಹೇಳಿದೆ. ನಮ್ಮ ವಂಶದಲ್ಲಿ ಯಾರೂ ಅರಸೇವೆ ಮಾಡಿಲ್ಲ, ನೀನು ಹೊಸ್ದಾಗಿ ಮಾಡಿ ರೂಢಿ ಮಾಡ್ತಾ ಇದೆಯಾ, ಅದಕ್ಕೆ ದೇವ್ರ ಕೋಪ ಬಂದಿದೆ, ದೇವರು ಅಪ್ಪಣೆ ಕೊಟ್ಟಿಲ್ಲ, ಮರಿ ಕತ್ತು ಕೊಡುತ್ತಾ ಇಲ್ಲ ಅಂತ ಅಲ್ಲೂ ಸಹ ನಮ್ಮ ಮನೆಯವ್ರನ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿರೋರು ಹೇಳಿದ್ರು, ಏನೂ ತಪ್ಪಾಗಿಲ್ಲ, ಅವ್ನು ಮಾಡಿರೋದು ಒಳ್ಳೆಯದೇ ಮಾಡಿದ್ದಾನೆ, ದೇವ್ರು ಮಾಡಿದ್ರೆ ಕೆಟ್ಟದಾಗುತ್ತಾ ಅಂತ ಅಂದ್ಬಿಟ್ಟು ಅವ್ರ ಬಾಯಿನೇ ಸುಮ್ಮನಿರಿಸಿದ್ರು. ಆವಾಗ ನನ್ನ ಮಗು ಕೈಯಿಂದ ತೀರ್ಥ ಹಾಕ್ಸಿದ ತಕ್ಷಣ ಮರಿ ಕತ್ತು ಕೊಡುವುದು.
ಹಾಗೆ ದೇವರು ಯಾರ ಬಾಯಿಲಾದರೂ ಹೇಳಿಸ್ತಾರೆ, ಸೂಚನೆ ಕೊಡ್ತಾರೆ. ಸುಮಾರು 1 ಅವರು ಇದೇ ಥರ ಸರ್ಕಸ್ಸಲ್ಲಿ ನಡೀತು. ನಂತರನೇ ನನ್ನ ಮಗು ಕೈಯಿಂದ ತೀರ್ಥ ಹಾಕ್ಸಿದ್ಮೇಲೆ ಅಲ್ಲಿ ಮರಿ ಕತ್ಕೊಡುತ್ತು. ಆವಾಗ ಮರಿ ಕಟ್ ಮಾಡಿ ನಾವಲ್ಲಿ ಸೇವೆ ಮಾಡಿ ದೇವ್ರಿಗೆ ಅಭಿಷೇಕ ಮಾಡಿಸಿ ನಾವಲ್ಲಿ 4 ಜನಕ್ಕೆ ಅನ್ನದಾನ ಮಾಡಿದ್ದಂಥದ್ದು. ಹಾಗೆ ಯಾರೋ ಒಬ್ಬರು ನಾವು ಚೆನ್ನಾಗಿದ್ದೀವಿ ಅಂತ ನಮ್ಮ ಕಾಲು ಎಳೆಯೋದಕ್ಕೆ ನಮ್ಮನ್ನು ಹಾಳು ಮಾಡೋದಕ್ಕೆ ಬರ್ತಾರೆ. ಆದರೆ ದೇವ್ರುಗಳು ಬಿಡೋದಿಲ್ಲ. ನಾವೆಷ್ಟು ದೇವ್ರನ್ನ ನಂಬ್ತೀವೋ ಅಷ್ಟು ನಮಗೆ ದೇವ್ರು ಅನುಗ್ರಹ ಮಾಡ್ತಾರೆ. ಮೊದಲಾಗಿ ನಮ್ಮನೆ ದೇವರು ಸನ್ನಿಧಾನದಲ್ಲಿ ಅರ್ಸೇವೆ ಮಾಡಿದ್ದು ಅಂದರೆ ಮೊದಲು ನಾವೇನೆ. ನಮ್ಮೂರವರೆಲ್ಲ ಹೇಳ್ತಾರೆ, ಮೊದಲು ನೀನು ಮಾಡಿದೆ, ಇವಾಗ ಪ್ರತಿಯೊಬ್ಬರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ದೇವ್ರು ನೀನು ಕೇಳಿದ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾರೆ. ನೋಡಿ ನಮ್ಮನೆ ದೇವರು ಯಾವ ಕಡೆ ಇದೆ, ಅಲ್ಲಿ ಅರ್ಸೇವೆ ಮಾಡಬೇಕಾ ಬೇಡವಾ ಅಂತ ಯಾರಿಗೂ ಅಷ್ಟೇ, ನಮ್ಮ ಹಿರಿಕರಿಗೂ ಸಹ ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಅಂದ್ಕೊಂಡು ಮಾಡಿದ್ಮೇಲೆ ಸುಮಾರು ಜನಕ್ಕೆ ಮಾಡ್ತಿದ್ದಾರೆ. ನೋಡಿ ಅದಕ್ಕೆ ಹೇಳೋದು, ನಮ್ಮ ಮನೆ ದೇವ್ರ ಅನುಗ್ರಹ ಇದೆ. ನಮ್ಮ ಮನೆ ದೇವರು ನಮ್ಮನ್ನು ಎಷ್ಟು ಕಾಯ್ತಿದ್ದಾರೆ ಅಂದರೆ ನಾವು ಕೇಳಿದ್ನೆಲ್ಲ ನಮ್ಮ ಮನೆ ದೇವರು ಕೊಡ್ತಿದ್ದಾರೆ. ಹಂಗಾಗಿ ನಮ್ಮನ್ನು ಹಾಳು ಮಾಡೋದಕ್ಕೆ ಅಂತ 1000 ಜನ ಇದ್ದರು, ಉದ್ಧಾರ ಮಾಡೋದಕ್ಕೆ ಅಂತ ನಮ್ಮ ದೇವ್ರುಗಳು ಇದ್ದೇ ಇರ್ತಾರೆ. ಅದಕ್ಕೆ ಹೇಳೋದು, ನೀವು ಆದಷ್ಟು ಬೇಗ ಹರಕೆನ ಪೂರೈಸಿ. ನೀವು ಹರಕೆ ತೀರಿಸಿದ ಮೇಲೆ ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈಡೇರಿಸ್ತಾರೆ ನಿಮ್ಮ ಮನೆ ದೇವರು. ಮೊದಲು ಮನೆ ದೇವ್ರನ್ನ ನೀವು ಬಿಡೋದಕ್ಕೆ ಹೋಗ್ಬೇಡಿ, ಮನೆ ದೇವ್ರು ಮಾಡಿ. ಆದಷ್ಟು ಬೇಗ ನೀವು ಹರಕೆನ ಪೂರೈಸಿ. ನೀವು ನಿಮ್ಮ ದೇವ್ರುಗಳು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ.